ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ 6ನೇ ದಿನ ಕಾತ್ಯಾಯನಿ ದೇವಿಯ ರೂಪದಲ್ಲಿ ದುರ್ಗಾದೇವಿಯನ್ನು ಪೂಜಿಸ್ತಾರೆ. ದುರ್ಗಾದೇವಿಯ ಉಗ್ರ ಯೋಧ ಅವತಾರ ಇದಾಗಿದ್ದು, ಸಿಂಹದ ಮೇಲೆ ಸವಾರಿ ಮಾಡುವ ಮಹಿಷಾಸುರ ಮರ್ದಿನಿಯಾಗಿ ಆರಾಧಿಸಲ್ಪಡ್ತಾಳೆ. ಕಾತ್ಯಾಯನಿ ಚತುರ್ಭುಜ ದೇವಿ. ಒಂದು ತೋಳಿನಲ್ಲಿ ಖಡ್ಗ, ಇನ್ನೊಂದರಲ್ಲಿ ಹೂವು, ಮೂರನೇ ಕೈ ಅಭಯ ಮುದ್ರೆ, ನಾಲ್ಕನೆಯ ಕೈ ವರಪ್ರದವಾಗಿ ಗೋಚರಿಸಿದೆ. ಈ ರೂಪವು ಭಕ್ತರ ಭಯ ಹೋಗಲಾಡಿಸುವ ರೂಪವಾಗಿದ್ದು, ಅವರಿಗೆ ಅಭಯದ ವರ ನೀಡುವಂತೆ ದೇವಿ ಗೋಚರಿಸಿದ್ದಾಳೆ. ತಾಯಿ ಕಾತ್ಯಾಯನಿಯ ಪ್ರಭಾವವು ಕುಂಡಲಿಯ ಅಜ್ಞಾತ ಚಕ್ರದಲ್ಲಿ ಕಂಡುಬರುತ್ತದೆ. ದಾಂಪತ್ಯದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವವರು ತಾಯಿ ಕಾತ್ಯಾಯನಿಯನ್ನು ಪೂಜಿಸುವುದರಿಂದ ಸಮಸ್ಯೆ ದೂರವಾಗುತ್ತದೆ. ಗುರುಗ್ರಹವನ್ನು ಕಾತ್ಯಾಯನಿ ದೇವಿಯು ಆಳುತ್ತಾಳೆ. ತಾಯಿಯನ್ನು ಮನಪೂರ್ವಕವಾಗಿ ಸ್ಮರಿಸಿದರೆ ಎಲ್ಲ ರೋಗಗಳು, ದುಃಖ, ವೇದನೆ, ಭಯ ಇತ್ಯಾದಿ ಜನ್ಮಾಂತರದ ಪಾಪನಾಶಕ್ಕೆ ಕಾತ್ಯಾಯನಿ ಮಾತೆಯನ್ನು ಆರಾಧಿಸಬೇಕು. ಕಾತ್ಯಾಯನಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ಶಾಂತಿ ಮತ್ತು ಆಶೀರ್ವಾದ ಸಿಗುತ್ತದೆ. ವೈವಾಹಿಕ ಜೀವನದಲ್ಲಿ ಸಂಕಟಗಳನ್ನು ಪರಿಹರಿಸಲು ಕಾತ್ಯಾಯನಿಯನ್ನು ಪೂಜಿಸಬೇಕು. ಕಾತ್ಯಾಯನಿ ವೈವಾಹಿಕ ಸಮಸ್ಯೆಗಳನ್ನು ಪರಿಹರಿಸುವುದು ಮಾತ್ರವಲ್ಲದೆ, ಯಶಸ್ಸಿನ ಹಾದಿಯಲ್ಲಿ ನಿಂತಿರುವವರ ಎಲ್ಲರ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಾಳೆ ಮತ್ತು ಭಕ್ತರಿಗೆ ಅದೃಷ್ಟವನ್ನು ನೀಡುತ್ತಾಳೆ. ಧಾರ್ಮಿಕ ಪುರಾಣಗಳ ಪ್ರಕಾರ ಕಾತ್ಯಾಯನಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಹುಟ್ಟಿದವಳು. 1000 ಸೂರ್ಯರು, 3 ಕಣ್ಣುಗಳು, ಕಪ್ಪು ಕೂದಲು ಮತ್ತು ಬಹುಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನ್ನು ವಧಿಸಲು ಭೂಮಿಗೆ ಇಳಿದಳು. ಎಡಗೈಯಲ್ಲಿ ಖಡ್ಗ ಮತ್ತು ಕಮಲದ ಹೂವನ್ನು ಹಿಡಿದು, ಬಲಗೈಯಲ್ಲಿ ಅಭಯ ಮತ್ತು ವರದ ಮುದ್ರೆಯನ್ನು ಹಿಡಿದುಕೊಂಡು ಸಿಂಹದ ಮೇಲೆ ಸವಾರಿ ಮಾಡುತ್ತಿರುವುದನ್ನು ಕಾಣಬಹುದು. ಕಾತ್ಯಾಯನಿಯನ್ನು ದುಷ್ಟನಾಶಿನಿ ಅಂತಲೂ ಹೇಳಲಾಗುತ್ತದೆ. ರಾಕ್ಷಸ ಮಹಿಷಾಸುರ ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆ ರೂಪ ಹೊಂದಿದ ರಾಕ್ಷಸನಾಗಿದ್ದನು. ಅವನು ತನ್ನ ಆಕಾರವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ದುಷ್ಟ ರೀತಿಯಲ್ಲಿ ಬಳಸುತ್ತಿದ್ದನು. ಅವನ ರಾಕ್ಷಸ ಮಾರ್ಗದಿಂದ ಕೋಪಗೊಂಡ ಎಲ್ಲ ದೇವಾನುದೇವತೆಗಳು ತಾಯಿ ಕಾತ್ಯಾಯನಿಯನ್ನು ರಚಿಸಲು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿದರು. ಪುರಾಣದ ಪ್ರಕಾರ ದೇವತೆಗಳು ರಾಕ್ಷಸ ಮಹಿಷಾಸುರ ಮತ್ತು ದುಷ್ಟಕೃತ್ಯಗಳ ಮೇಲೆ ಕೋಪಗೊಂಡು ತಮ್ಮ ಸಂಯೋಜಿತ ಶಕ್ತಿಯಿಂದ ಕಾತ್ಯಾಯನಿಯನ್ನು ರಚಿಸಲು ಒಟ್ಟಾಗಿ ಸೇರಿಕೊಂಡರು. ಅವರು ತಮ್ಮ ಕೋಪವನ್ನು ಶಕ್ತಿಯ ಕಿರಣಗಳಾಗಿ ಗೋಚರಿಸುವಂತೆ ಮಾಡಿದರು. ಅದು ಕಾತ್ಯಾಯನ ಋಷಿಯ ಆಶ್ರಯದಲ್ಲಿ ಗಟ್ಟಿಯಾಗುತ್ತದೆ. ನಂತರ ಅದಕ್ಕೆ ಅವರಿಂದ ಸರಿಯಾದ ರೂಪವನ್ನು ನೀಡಲಾಯಿತು. ಹೀಗಾಗಿ ದುರ್ಗೆಯ ಅವತಾರವನ್ನು ಕಾತ್ಯಾಯನಿ ಮತ್ತು ಕಾತ್ಯಾಯನನ ಮಗಳು ಎಂದು ಕರೆಯುತ್ತಾರೆ. ನಂತರ ಕಾತ್ಯಾಯನಿ ದೇವಿಗೆ ಶಿವನು ತ್ರಿಶೂಲವನ್ನು ಕೊಟ್ಟನು, ವಿಷ್ಣು ಸುದರ್ಶನ ಚಕ್ರವನ್ನು ಕೊಟ್ಟನು, ಅಂಗಿದೇವನು ಬಾಣವನ್ನು, ವಾಯುದೇವನು ಬಿಲ್ಲು, ಇಂದ್ರದೇವನು ಗುಡುಗು, ಬ್ರಹ್ಮದೇವನು ನೀರಿನ ಪಾತ್ರೆಯೊಂದಿಗೆ ರುದ್ರಾಕ್ಷವನ್ನು ಕೊಟ್ಟನು. ದೇವಿ ಮತ್ತು ಮಹಿಷಾಸುರನ ನಡುವೆ ಯುದ್ಧ ನಡೆಯಿತು. ಯುದ್ಧ ನಡೆದು ರಾಕ್ಷಸನನ್ನು ಕಾತ್ಯಾಯನಿ ಸಂಹರಿಸಿದಳು. ಇದನ್ನೇ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಎಂದು ಹೇಳಲಾಗುತ್ತದೆ. ನವರಾತ್ರಿಯ 6ನೇ ದಿನದ ಕಾತ್ಯಾಯನಿ ಕಥೆ ಇಷ್ಟು ಸುಂದರವಾಗಿದೆ ಎಂದರೆ ಮತ್ತೆ ಕೇಳಬೇಕು ಅನಿಸುತ್ತೆ. ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ.